ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ಲೀಸ್, ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇದೆ, ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಅದು ಗೊತ್ತಿದ್ದು ಜಯದೇವ್ರು ಹಾಗೆ ಮಾಡಿದ್ರಂದ್ರೆ ಕೋಪ ಬರೋದು ಸಹಜ ಅಲ್ವಾ? ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅವರು ಇದನ್ನೇ ಮಾಡ್ತಿದ್ರು. ಕೆಲವರು ಮಾತಲ್ಲಿ ಅರ್ಥ ಮಾಡ್ಕೋತಾರೆ, ಇನ್ನು ಕೆಲವ್ರನ್ನ ನೋಡಿ. ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ. ನಿಮ್ಮ ತಮ್ಮನ ಮೇಲೆ ಕೈ ಮಾಡಿದ್ರಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಭೂಮಿಕಾ, ಜಯದೇವ್ ಮೇಲೆ ಕೈ ಮಾಡಿದೆ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮಪ್ಪನ ಕಾರ್ಯ ವರ್ಷಕ್ಕೊಂದ್ಸತಿ ಬರೋದು, ನಮ್ಮ ಮನೆಯವರೆಲ್ಲ ಸೇರ್ ಮಾಡ್ತೀವಿ. ಅದಾದರೂ ಅಚ್ಚುಕಟ್ಟಾಗಿ ಆಗ್ಬೇಕಲ್ವಾ? ಮನೆ ಹಿರಿಮಗನಾಗಿ ಅಪ್ಪನ ಕಾರ್ಯ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರು ನನಗೆ. ಅಪ್ಪನ ನಾನು ಅಂಥ ಎತ್ತರದ ಸ್ಥಾನದಲ್ಲಿಟ್ಟಿದ್ದೇನೆ, ಅಷ್ಟು ಗೌರವಿಸ್ತೀನಿ. ನನ್ನ ಪಾಲಿನ ದೇವರವರು. ಅವ್ರಿಗೇನಾದರೂ ಅವಮಾನ ಆಗೋ ಥರ ಆದರೆ ನನ್ನ ಕೈ ಸಹಿಸೋಕ್ಕಾಗಲ್ಲ. ನಾನು ಅಮ್ಮನಿಗಿಂತ ಅಪ್ಪನ ಜೊತೆಲೇ ಜಾಸ್ತಿ ಬೆಳೆದಿದ್ದು. ಅವರೇ ನನ್ನ ಕೈ ಹಿಡಿದು ನಡೆಸಿದ್ದು. ಅವರು ನನ್ನ ಮನಸ್ಸಲ್ಲಿ, ನನ್ನ ಕಲ್ಪನೆಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಏನಾದರೂ ವ್ಯತ್ಯಾಸ ಆದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ ಭೂಮಿಕಾ. ಸರಿ ಬಿಡಿ, ಅದೆಲ್ಲ ಬನ್ನಿ ಊಟ ಮಾಡಿ. ಬೇಡ ಭೂಮಿಕಾ, ನಂಗೆ ಮೂಡಿಲ್ಲ, ನೀವು ಮಾಡಿ. ಖಾಲಿ ಹೊಟ್ಟೆಯಲ್ಲಿದ್ರೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಬನ್ನಿ ಊಟ ಮಾಡಿ. ಬನ್ನಿ ಪ್ಲೀಸ್. ಮಲ್ಲಿ ಮಲ್ಲಿ, ಇದನ್ ಬಿಡು. ನೋಡು, ನಿನಗೆ ಹೋದ ವರ್ಷ ದೀಪಾವಳಿಗೆ ತೆಗ್ದಿದ್ವಲ್ಲ ಬ್ರೌನ್ ಸೀರೆ, ಅದಿಷ್ಟ ಅಲ್ವಾ? ಅದರದ್ದು ಬ್ಲೌಸ್ ಹೊಲ್ದಿದೆ. ಅದರ ಜೊತೆಗೆ ಇನ್ನೊಂದು ಹೊಸ ಸೀರೆ ತೆಗ್ದಿದ್ವಿ. ಅದರದ್ದು ಬ್ಲೌಸ್ ಹೊಲ್ದಿದಾರೋ ಇಲ್ವೋ ಗೊತ್ತಿಲ್ಲ. ನಿನ್ಗೆ ಯಾವ ಸೀರೆ ಇಷ್ಟ? ಅಲ್ಲ, ಒಂದಿಷ್ಟು ಸಾರಿ ವಿಷಯ ಯಾಕೆ? ಇದೇ ನಿಂಗೆ ಹೇಳ್ತಿದ್ದೀರಾ? ನಿನ್ನ ಎಂಗೇಜ್ಮೆಂಟ್ಗೆ? ಎಂಗೇಜ್ಮೆಂಟಾ? ಓ, ಐಮ್ ಸಾರಿ, ನಿನಗೆ ಹೇಳಿಲ್ವಾ? ಸಾರಿ, ನಿನ್ನ ಎಂಗೇಜ್ಮೆಂಟು ನಾಳೆನೆ. ನಾಳೆನಾ? ಯಾಕೆ, ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಅಭ್ಯಂತರ ನನಗೆ? ಅಲ್ಲಲ್ಲ, ಪ್ರಾಬ್ಲಮ್ ಅಂತಲ್ಲ. ಎಕ್ಸಾಮ್ಸ್ ಎಲ್ಲ ಮುಂದೆ ಇಟ್ಕೊಂಡಿದ್ದೆಲ್ಲ ಬೇಡ ಅಂತ ಮತ್ತೆ ನಾವು ಡಿಸೈಡ್ ಮಾಡಿದ್ವಲ್ಲ, ಅದಕ್ಕೆ ಶಾಕ್ ಆಯಿತು. ಅಲ್ಲಿ ನಾನು ಮದುವೆ ಬಗ್ಗೆ ಮಾತಾಡ್ತಿಲ್ಲ. ಜಸ್ಟ್ ಅನ್ ಎಂಗೇಜ್ಮೆಂಟ್, ಒಂದು ಕಮಿಟ್ಮೆಂಟ್ ಅಷ್ಟೇ. ಮದುವೆ ನಿನಗೆ ಯಾವಾಗ ಬೇಕೋ ಅವಾಗ ಇಟ್ಕೊಳ್ಳೋಣ, ಓಕೆ? ಸರಿ. ಆದರೂ ನೀನು ಹೇಳಿದ್ಮೇಲೆ ನನಗೂ ಅನ್ನಿಸ್ತಿದೆ, ಯಾಕೋ ತುಂಬಾ ಬೇಗನೆ ಆಗೋಯ್ತು. ಬೇಡ ಬೇಡ ಬೇಡ, ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಒಂದು 3-4 ವರ್ಷ ಆದಮೇಲೆ ಇಟ್ಕೊಳ್ಳೋಣ. 4-5 ವರ್ಷನಾ? ಅದು ಬೇಗ ಆಗೋಯ್ತಾ? ಸರಿ, 8-10 ವರ್ಷ ಅದಾದ್ಮೇಲೆ ನೋಡ್ಕೊಳ್ಳೋಣ. ಇವಾಗ ಅದ್ರ ಬಗ್ಗೆ ಮಾತೇ ಬೇಡ. ಓಕೆ ಅಲ್ವಾ? ಕಳ್ಳಿ, ನಿನಗೂ ಬೇಗ ಮದುವೆ ಆಗಬೇಕು ಅಂತಿದೆ, ಆದರೆ ಮೇನ್ಸ್ ಎಕ್ಸಾಮ್ ಅಂತ ನೆಪ ಹೇಳ್ಕೊಂಡು. ಓಕೆ ಅಲ್ವಾ? ಹಾಗಾದ್ರೆ ಮದುವೆನ ನಾಳಿದ್ದು ಇಟ್ಕೊಂಬೇಡ. ನಾಳಿದ್ದ ಮಾಡ್ಬೋದಿತ್ತು, ಆದರೆ ಬೇಡ, ಬೇಗ ಆಗೋಯ್ತು. ನನಗೆ ರಹಸ್ಯ, ಓದ್ಕೋ. ಬಂದ್ ಸಾರಿ ನೋಡು. ನನ್ನ ಮಾತು ಕೇಳಿ, ಎಲ್ಲ ಲೆಕ್ಕ ನೀವೇ ಇಟ್ಕೋಬೇಕು. ನೀವೇ ಮುಂದೆ ನಿಂತು ನಡೆಸ್ಬೇಕು. ಆಯಿತು, ನಾನು ಫೋನ್ ಮಾಡ್ತೀನಿ. ಏನ್ರಿ ಮೇಡಮ್, ಯಾಕೆ ಇಷ್ಟೊಂದು ಡಲ್ ಆಗಿದ್ದಾರಲ್ಲ, ಏನಾಯ್ತು? ಮಲ್ಲಿ ಮದುವೆ ವಿಚಾರದಲ್ಲಿ ನಾವು ಆತರ ಪಡ್ತಿದೀವಿ ಅಂತ ನಿಮ್ಗೆ ಅನಿಸ್ತಿಲ್ವಾ? ಏನ್ರಿ ನೀವು ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಇವಾಗ ಈ ಥರ ಮಾತಾಡ್ತಾ ಇದ್ದೀರಲ್ಲ? ಅದು ಜಯದೇವ್ ಅವ್ರ ಜೊತೆ ಮದುವೆ ಮಾಡಿಸಿದ್ರೆ ಅವಳಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆಗಿದ್ದು ಅನ್ಯಾಯ. ಅವಳ ಜೀವನದಲ್ಲಿ ಪ್ರೀತಿ, ನಂಬಿಕೆ, ಸಂಗಾತಿ ಅನ್ನೋ ಪದಗಳಿಗೆ ಅರ್ಥನೇ ಇಲ್ದಂಗೆ ಆಗೋಯ್ತು. ಇದೆಲ್ಲ ನನ್ನಿಂದಾನೇ ಆಗಿತ್ತು ಅಂತ ಅನ್ಸುತ್ತೆ. ಇಲ್ಲ, ನಿಜವಾಗ್ಲು ನನಗೆ ವಿಚಾರ ಕಾಡ್ತಾನೆ ಇರುತ್ತೆ ಗೌತಮ್ ಅವರೇ. ಅವಳು ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ನೀನು ನಿನ್ನ ಜೀವನನ ಹೊಸದಾಗಿ ಶುರು ಮಾಡಬೇಕು, ಕನಸುಗಳು ಕಾಣಬೇಕು, ನಿನ್ಗೊಬ್ಬ ಲೈಫ್ ಪಾರ್ಟ್ನರ್ ಬೇಕು ಅಂತ. ಆದರೆ ಈಗ ಮತ್ತೆ ಅವಳ ಜೀವನದಲ್ಲಿ ಅದೆಲ್ಲ ರಿಪೀಟ್ ಆಗಬಾರ್ದು ಅಂತ
ಆತಂಕ ಇದೆ ನಂಗಷ್ಟೆ. ಇದಕ್ಕೋಸ್ಕರ ಆತಂಕ ಪಟ್ಕೊಂಡಿದ್ದೀರಾ. ಭೂಮಿಕಾ, ಮಲ್ಲಿ ಬಗ್ಗೆ ನಿಮಗೆ ಅತಿಯಾದ ಕನ್ಸರ್ನ್ ಇದೆಯಲ್ಲ, ಅದಕ್ಕೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊತಾ ಇದ್ದೀರಾ. ಅದರ ಅಗತ್ಯ ಇಲ್ಲ. ನೋಡಿ, ಏನೋ ಆಗುತ್ತೆ ಅನ್ನೋ ಭಯ ಇದೆಯಲ್ಲ, ಅದಕ್ಕೆ ಕೊನೆ ಏನು ಹೇಳಿ? ನಾವು ಭಯ ಪಡ್ತಾ ಇದ್ರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕೆ ಹೋದ್ರೂ ಆ ಭಯ ಕಾಡ್ತಾನೇ ಇರುತ್ತೆ. ಸರಿ, ಹಿಂದೆ ಯಾವತ್ತೂ ಆಯಿತು ಅಂತ ಅದು ಮತ್ತೆ ಆಗಬೇಕು ಅಂತ ಏನೂ ಇಲ್ವಲ್ಲ. ಬಂದಿದ್ದನ್ನು ಬಂದ ಹಾಗೆ ಸ್ವೀಕಾರ ಮಾಡಬೇಕು. ನಾವು ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋದರೆ ತಲೆ ಕೆಟ್ಟೋಗ್ಬಿಡುತ್ತೆ. ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತಲ್ಲ ಅದನ್ನು ಮಾಡಬೇಕು. ಸಾಧ್ಯ ಆಗದೆ ಇರೋದನ್ನು ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅದು ಅಲ್ಲದೆ ನಾವೇನು ಕಣ್ಣು ಮುಚ್ಕೊಂಡು ಮದುವೆ ಮಾಡ್ತಾ ಇದ್ದೀವಾ? ಆ ಹುಡುಗನ ಹತ್ರ ಮಾತಾಡಿದ್ದೀವಿ, ಅವನ ಪೂರ್ವಾಪರ ವಿಚಾರಿಸಿದ್ದೀವಿ, ಇಬ್ಬರು ಒಪ್ಪಿಗೆ ತೊಗೊಂಡಿದ್ದೀವಿ. ಹಾಗಿದ್ಮೇಲೆ ಇನ್ನು ಭಯ ಪಡೋ ಅಗತ್ಯನೇ ಇಲ್ಲ. ನೋಡ್ರಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡ್ರೆ ಎಲ್ಲನೂ ಒಳ್ಳೇದಾಗುತ್ತೆ. ನೀವು ದಯವಿಟ್ಟು ತಲೆ ಕೆಡಿಸ್ಕೊಬಿಡಿ, ಆಗೋ ಕೆಲಸ ನೋಡಿ ಹೋಗಿ. ನೋಡಿದ್ಯಾ, ನೆನೆದವರ ಮನದಲ್ಲಿ ನನ್ನ ಮಗಳು ಫೋನ್ ಮಾಡ್ಬಿಟ್ಲು. ಹಲೋ ಪುಟ್ಟಿ, ಹೇಗಿದ್ಯೆ? ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಿನ್ ಬಗ್ಗೆನೆ ನಾವೆಲ್ಲರೂ ಮಾತಾಡ್ತಾ ಇದ್ವಿ, ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ಬಿಟ್ಟೆ. ಹೌದಾ? ಏನು ವಿಷಯ? ವಿಶೇಷ ಏನೂ ಇಲ್ಲ, ಮೊಮ್ಮಕ್ಕಳನ್ನ ಯಾವಾಗ ಮನೆಗೆ ಕರ್ಕೊಂಬರೋದು ಅಂತ ಚರ್ಚೆ ಮಾಡ್ತಾ ಇದ್ವಿ. ಅಯ್ಯೋ, ಚರ್ಚೆ ಅಲ್ಲ ಅಕ್ಕ, ಅತ್ತೆ ಸೊಸೆ ಸೇರ್ಕೊಂಡು ನನಗೆ ಕ್ಲಾಸ್ ತಗೋತಿದ್ರು. ಏಯ್, ನಿನ್ಗೇನೋ ಕ್ಲಾಸ್ ತಗೊಂಡ್ವಿ ನಾವು? ಓಹೋ, ಮತ್ತೆ ಇಷ್ಟವರೆಗೂ ಇಬ್ರು ಸೇರ್ಕೊಂಡು ಬೈತಿದ್ರಲ್ಲಮ್ಮ. ಏನೋ ಅಂತದ್ ಬೈದ್ಬಿಟ್ವಿ ನಿನ್ನ ನಾವು? ಅದನ್ನ ಬೈಗ್ಲಾ ಅಂತಾರ? ಆಯ್ತಾಯ್ತು. ಸರಿ ಸರಿ ಸರಿ, ನಿಮ್ಮ ಡಿಬೇಟು, ನಿಮ್ಮ ಗಲಾಟೆ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಈಗ ನಾನು ಹೇಳೋದನ್ನು ಕೇಳಿ. ಹಾ, ಹೇಳು ಕಂದ. ಸಾರಿ ಸಾರಿ ಸಾರಿ. ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ನ್ಯೂಸ್ ಇದೆ. ನಾಳೆ ಎಲ್ಲರೂ ಮನೆಗೆ ಬನ್ನಿ, ಮಲ್ಲಿಗೆ ಎಂಗೇಜ್ಮೆಂಟ್ ಇದೆ. ಏನಂದೆ? ಮಲ್ಲಿ ಎಂಗೇಜ್ಮೆಂಟಾ? ಹುಡುಗ ಯಾರೇ? ಏನ್ ಮಾಡ್ಕೊಂಡಿದ್ದಾನೆ? ಹುಡುಗನ ಹೆಸರು ಸುನೀಲು, ಮಲ್ಲಿ ಇನ್ಸ್ಟಿಟ್ಯೂಟಲ್ಲೇ ಓದ್ತಿದ್ದಾನೆ. ಇನ್ನು ಉಳಿದಿದ್ದ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಬರ್ತಿರಲ್ಲ, ಹಾಕ್ಕೊಡ್ತೀನಿ. ಸೊ ನಾಳೆ ಎಲ್ಲರೂ ಬೇಗ ಬಂದ್ಬಿಡಿ, ಓಕೆ? ಸರಿ ಕಂದ, ನಾವೆಲ್ಲರೂ ಬರ್ತೀವಿ. ನಾನು ಅಪ್ಪಿಗೂ ಕಾಲ್ ಮಾಡಿದ್ದಮ್ಮ, ಅವಳು ಫೋನ್ ರೀಚ್ ಆಗಿಲ್ಲ. ನಾನು ಮತ್ತೆ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ಅಪೇಕ್ಷೆಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಓಕೆನಾ? ಸರಿ, ಓಕೆ ಅಮ್ಮ, ನಾಳೆ ಸಿಗೋಣ. ಬಾಯ್, ಗುಡ್ ನೈಟ್. ಅಮೃತಧಾರೆ